ಕೃಷ್ಣ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಎಸ್ಎಂ ಕೃಷ್ಣ ಅವರ ಸಾವಿನಿಂದ ಆಘಾತಕ್ಕೀಡಾಗಿದ್ದೀನಿ. ಮುತ್ಸದ್ದಿ ರಾಜಕಾರಣಿಯಾಗಿದ್ದ ಕೃಷ್ಣ ಅಜಾತ ಶತ್ರುವಾಗಿತ್ತು. ನನಗೆ ಮಾರ್ಗದರ್ಶಕರಾಗಿ ನನ್ನ ಹಿತೈಷಿಗಳಾಗಿದ್ರು. ಕೃಷ್ಣ ಅವರ ರಾಜಕೀಯ ಸೇವೆ ಅನುಪಮವಾದದ್ದು. ಐಟಿ-ಬಿಟಿ ಕ್ಷೇತ್ರದ ಬೆಳವಣಿಗೆಗೆ ಕೃಷ್ಣ ಕೊಡುಗೆ ಅಪಾರ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಟ್ವೀಟ್ ನೀವು ನೋಡ್ತಾ ಇದ್ದೀರಾ. ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಸಾವಿನಿಂದ ಆಘಾತಕ್ಕೀಡಾಗಿದ್ದೀನಿ. ರಾಜ್ಯ ಮತ್ತು ಕೇಂದ್ರ ಸಚಿವರಾಗಿ ಹಾಗೂ ಮುಖ್ಯಮಂತ್ರಿಯಾಗಿ ಕೃಷ್ಣ ಅವರು ಸಲ್ಲಿಸಿರುವ ಸೇವೆ ಅನುಪಮವಾದದ್ದು. ವಿಶೇಷವಾಗಿ ಮುಖ್ಯಮಂತ್ರಿಯಾಗಿ ಐಟಿ-ಬಿಟಿ ಕ್ಷೇತ್ರದ ಬೆಳವಣಿಗೆಗೆ ಅವರು ನೀಡಿರುವ ಕೊಡುಗೆಗಾಗಿ ಕರ್ನಾಟಕ ಸದಾ ಋಣಿಯಾಗಿರುತ್ತೆ. ಮುತ್ಸದ್ದಿ ರಾಜಕಾರಣಿಯಾಗಿದ್ದ ಕೃಷ್ಣ ಅವರು ಅಜಾತ ಶತ್ರುಗಳಾಗಿದ್ರು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಪ್ರಾರಂಭದ ದಿನಗಳಲ್ಲಿ ನನಗೆ ಮಾರ್ಗದರ್ಶಕರಾಗಿದ್ದ ಕೃಷ್ಣ ಅವರು ಸದಾ ನನ್ನ ಹಿತೈಷಿಗಳಾಗಿದ್ರು. ಕೃಷ್ಣ ಅವರ ದೂರದರ್ಶಿತ್ವದ ಶಿಸ್ತುಬದ್ಧ ಜೀವನ, ಸಜ್ಜನಿಕೆಯ ನಡವಳಿಕೆ ಮತ್ತು ಅಧ್ಯಯನಶೀಲ ಪ್ರವೃತ್ತಿ ಉದಯೋನ್ಮುಖ ರಾಜಕಾರಣಿಗಳಿಗೆ ಮಾದರಿಯಾಗಿದೆ. ಅವರ ಅಗಲಿಕೆಯಿಂದ ನೊಂದಿರುವ ಅವರ ಕುಟುಂಬ ವರ್ಗ ಮತ್ತು ಅಭಿಮಾನಿಗಳ ದುಃಖದಲ್ಲಿ ನಾನು ಭಾಗಿಯಾಗಿದ್ದೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನಲ್ಲಿ ಕೋರ್ತೇನೆ ಅಂತ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮತ್ತು ಅಭಿವೃದ್ಧಿಯ ವಿಷಯದಲ್ಲಿ ಎಂದೂ ಮರೆಯದ ಹೆಸರು ಎಸ್ಎಂ ಕೃಷ್ಣ ಅವರದ್ದು. ಇವತ್ತು ಬೆಂಗಳೂರು ಐಟಿ-ಬಿಟಿ ಸಿಟಿ ಅಂತೆಲ್ಲ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡೋದಕ್ಕೆ ಕಾರಣವಾಗಿದ್ದು ಇದೇ ಎಸ್ಎಂ ಕೃಷ್ಣ ಅವರು. ಅಮೆರಿಕಾದ ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ಇನ್ನಿಲ್ಲದಂತೆ ಕೃಷ್ಣ ಅವರ ಮೇಲೆ ಪ್ರಭಾವ ಬೀರಿತ್ತು. ಅಮೆರಿಕಾದಲ್ಲೇ ಇರಬೇಕು, ಅಮೆರಿಕಾದಲ್ಲೇ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದುಕೊಂಡಿದ್ದವರು. ತಾಯಿಗೆ ಹುಷಾರಿಲ್ಲ ಅಂತ 1961ರಲ್ಲಿ ಎಸ್ಎಂ ಕೃಷ್ಣ ಅವರು ಬರ್ತಾರೆ, ತಾಯಿ ನೋಡ್ಕೊಂಡು ಹೋಗೋಣ ಅಂತ. ಆಗ ಮದ್ದೂರಿನಲ್ಲಿ ರಾಜಕೀಯ ಚಟುವಟಿಕೆಗಳು ನಡೀತಾ ಇರುತ್ತೆ. ಅವರೆಲ್ಲರ ಸ್ನೇಹಿತರು ಸೇರಿ ನೀವು ನಿಲ್ಲಬೇಕು ಅಂತ ಹೇಳ್ತಾರೆ. ತಂದೆಯೂ ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದವರು. ಹಾಗೆ ಎಲ್ಲರ ಜೊತೆ ಮಾತಾಡ್ತಾ ಮದ್ದೂರು ಎಲೆಕ್ಷನ್ಗೆ ನಿಲ್ಲೋದಕ್ಕಾಗತ್ತೆ. ಮೊದಲ ಬಾರಿಗೆ ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ತಾರೆ ಎಸ್ಎಂ ಕೃಷ್ಣ ಅವರು. ಮೊದಲ ಬಾರಿಗೆ ಆಯ್ಕೆಯಾಗ್ತಾರೆ. ಅದಾದ ಮೇಲೆ ನ್ಯಾಯಾಲಯದ ಮೆಟ್ಟಿಲಿಗೆ ಹೋಗುತ್ತೆ ಅಸಿಂಧು ಮಾಡಬೇಕು ಅಂತ. ಎಸ್ಎಂ ಕೃಷ್ಣ ಅವರ ಶಾಸಕತ್ವ ಅಸಿಂಧು ಮಾಡಬೇಕು ಅಂತ. ಆಗ ಅಸಿಂಧು ಆಗತ್ತೆ. 6 ವರ್ಷಗಳು ರಾಜಕೀಯದಲ್ಲಿ ಭಾಗಿಯಾಗಬಾರ್ದು, ಚುನಾವಣೆಗಳಲ್ಲಿ ಭಾಗಿಯಾಗಬಾರ್ದು ಅಂತ ತೀರ್ಪು ಬರುತ್ತೆ. ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ಸಿಂಧುವಾಗುತ್ತೆ. ಹೀಗೆ ಅವರ ರಾಜಕೀಯ ಜೀವನ ಆರಂಭ ಆಗಿದ್ದೆ ಒಂದು ರೀತಿಯ ಹೋರಾಟದಿಂದ. ರಾಜ್ಯಕ್ಕೆ ನೀಡಿದ ಕೊಡುಗೆ ಇದೆಯಲ್ಲ ಅದು ಅವಿಸ್ಮರಣೀಯ. ಮಧ್ಯಾಹ್ನದ ಬಿಸಿಯೂಟ ಅಂತ ನಾವೆಲ್ಲರೂ ಈಗ ಮಾತಾಡ್ತಾ ಇದ್ದೀವಿ. ಹಸ್ಕೊಂಡು ಮಕ್ಕಳು ಓದೋದಾದ್ರೂ ಹೇಗೆ ಅಂತ ಎಸ್ಎಂ ಕೃಷ್ಣ ಅವರು ಬಿಸಿಯೂಟ ಆರಂಭ ಮಾಡ್ತಾರೆ. ಹೀಗೆ 10 ಹಲವು ಯೋಜನೆಗಳನ್ನ ರಾಜ್ಯಕ್ಕೆ ನೀಡಿದ್ರು ಎಸ್ಎಂ ಕೃಷ್ಣ ಅವರು. ಕೇಂದ್ರದಲ್ಲೂ ಕೂಡ ಕೇಂದ್ರ ಸಚಿವರಾಗಿ ಮನಮೋಹನ್ ಸಿಂಗ್ ಅವರ ಕ್ಯಾಬಿನೆಟ್ ಸೇರಿದಂತೆ ಹಲವು ಕೆಲಸ ಮಾಡಿ ಯಶಸ್ಸು ಗಳಿಸಿದ್ದಾರೆ. ಕೇಂದ್ರದಲ್ಲಿ ಒಂದು ಪ್ರಮುಖ ನಾಯಕತ್ವವನ್ನ ಹೊಂದಿದ್ರು ಎಸ್ಎಂ ಕೃಷ್ಣ ಅವರು. ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡರು. ಜಿಟಿ ದೇವೇಗೌಡರು ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.